ಸೈನಿಕರ ಸರ್ಚ್ ಆಪರೇಷನ್. ದೇಶದೊಳಗೆ ಇದ್ದು ಉಗ್ರ ಕೃತ್ಯದಲ್ಲಿ ತೊಡಗುವ ಉಗ್ರರ ಸ್ಲೀಪರ್ ಸೆಲ್ಗಳ ಸರ್ಚ್ ಆಪರೇಷನ್ ಅಂದ್ರೆ ಅದು ಥೇಟ್ ಸಾವನ್ನ ಬಗಲಲ್ಲಿಟ್ಕೊಂಡು ಓಡಾಡುವಂತೆ. 2006ರಲ್ಲಿ ಕಾಶ್ಮೀರದ ದಟ್ಟಾರಣ್ಯದಲ್ಲಿ ಭಯೋತ್ಪಾದಕರ ಸರ್ಚ್ ಆಪರೇಷನ್ ನಡೀತಿತ್ತು. ಬೆಳಗಾವಿಯ ಟ್ರೂಪ್ ಕಮಾಂಡರ್ ಪ್ರಕಾಶ್ ಈ ಆಪರೇಷನ್ ಮೂಲಕ ಭಯೋತ್ಪಾದಕರ ಎದೆ ನಡಗಿಸಿದ್ರು. ಹೀಗಾಗಿ ಹೊಂಚು ಹಾಕಿ ಅವಿತು ಕೂತಿದ್ದ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ರು. 5-6 ಅಡಿಗಳಿಂದ ಬಂದ ಗುಂಡು ಪ್ರಕಾಶ್ ಕೈಯನ್ನ ತುಂಡರಿಸಿತ್ತು. ಹೊಟ್ಟೆ ಸೀಳಿ ಕರುಳು ಬಂತು. ಆದ್ರೂ ಕೆಚ್ಚದೆಯ ವೀರ ಹೊರಬಂದ ಕರುಳನ್ನ ಮತ್ತೆ ಹೊಟ್ಟೆಯೊಳಗೆ ಸೇರಿಸಿಕೊಂಡು ಹೋರಾಡಿದ್ರು. ರಕ್ತಸ್ರಾವ, ತೀವ್ರ ಗಾಯದಿಂದ ಒದ್ದಾಡಿದ್ರು. ಡಾಕ್ಟ್ರೇ, ನಂಗೆ ಮತ್ತೆ ದೇಶ ಸೇವೆ ಮಾಡಬೇಕು, ದಯವಿಟ್ಟು ನನ್ನ ಬದುಕಿಸಿ ಅಂತ ಕೇಳಿಕೊಂಡಿದ್ರಂತೆ. ವೈದ್ಯರೇ ಇವರ ಮಾತಿಗೆ ಸಲ್ಯೂಟ್ ಹೊಡೆದು ಬದುಕಿಸುವ ಪಣ ತೊಟ್ಟರು. ಸಾಕಷ್ಟು ಶಸ್ತ್ರಚಿಕಿತ್ಸೆಯ ಮೂಲಕ ಪ್ರಕಾಶ್ ಚೇತರಿಸಿಕೊಂಡ್ರು. ವೈದ್ಯರೇ ನಿಬ್ಬೆರಗಾಗುವಂತೆ ಮತ್ತೆ ಒಂದು ಕೈಯಲ್ಲಿಯೇ ಭಾರತಾಂಬೆಯ ಸೇವೆಗೆ ನಿಂತರು. ಈಗ ನಿವೃತ್ತರಾಗಿದ್ದಾರೆ. ಆದ್ರೆ ದೇಶಕ್ಕಾಗಿ ಈ ಕ್ಷಣ ಕರೆದ್ರು ನಾನು ಸೇವೆಗೆ ತಯಾರಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ದೇಶಭಕ್ತಿಯ ಕಿಚ್ಚನ್ನ ಯುವಕರಲ್ಲಿ ಮೂಡಿಸಲು ಶ್ರಮಿಸ್ತಾ ಇರುವ ಭಾರತ ಮಾತೆಯ ಹೆಮ್ಮೆಯ ಪುತ್ರನಿಗೆ ಪಬ್ಲಿಕ್ ಟಿವಿ ಅಭಿಮಾನದ ನಮನ ಸಲ್ಲಿಸಿತು. ಸನ್ಮಾನ ಬೆಳಗಾವಿಯ ಟ್ರೂಪ್ ಕಮಾಂಡರ್ ಪ್ರಕಾಶ್ ಕೆ ಪಾಟೀಲ್ ಅವರಿಗೆ ದಯವಿಟ್ಟು ಅವ್ರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬರ್ಲಿ ಜೋರ್ ಚಪ್ಪಾಳೆ. 2006ರಲ್ಲಿ ಕಾಶ್ಮೀರದ ಅರಣ್ಯದಲ್ಲಿ ಭಯೋತ್ಪಾದಕರ ಎದೆ ನಡುಗಿಸಿದ್ರು. ನುಗ್ಗಿ ಬಂದ ಶತ್ರುಗಳ ಗುಂಡು ಕೈ ಕತ್ತರಿಸಿದ್ರು. ಹೊಟ್ಟೆ ಸೀಳಿ ಕರುಳು ಹೊರಬಂದ ಕರುಳನ್ನ ಒಳನೂಕಿ ರಕ್ತಸಿದ್ಧವಾದ ದೇಹದಲ್ಲಿಯೇ ಹೋರಾಡಿದ ಹೆಮ್ಮೆಯ ಯೋಧ, ಹೆಮ್ಮೆಯ ಕನ್ನಡಿಗ ಟ್ರೂಪ್ ಕಮಾಂಡರ್ ಪ್ರಕಾಶ್ ಕೆ ಪಾಟೀಲ್ ಅವ್ರಿಗೆ ಒಂದು ಜೋರ್ ಚಪ್ಪಾಳೆ ಬರಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ದೇಶ ಸಂಬಂಧ ನಾವು ರಕ್ತ ಹೋಗಲಿ ಅಥವಾ ಪ್ರಾಣ ಹೋಗಲಿ ಅದಕ್ಕೆ ನಾವು ಹಿಂದೆ ಸರಿಬಾರ್ದು. ನಾವು ಹುಟ್ಟಿದ್ದು ಭಾರತ ಮಾತೆ ಅಂತ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾವು ಒಂದು ಗೌರವವಾಗಿರಬೇಕು. ರಕ್ತ ಕುದಿತಿರಬೇಕು. ದೇಶ ಹೊರಗಿಂದ ದೇಶ ಯಾವ್ರ ನಮ್ಮ ಮೇಲೆ ಕಣ್ಣು ಐತಿ ನೋಡ್ರ, ಬಟ್ ಮಾಡ್ರ, ಕೈ ಕತ್ತರಿಸಿ ಹೋಗಿ ಅಷ್ಟು ಶಕ್ತಿ ಈ ಒಂದೊಂದು ಕಣದಲ್ಲಿ ಇರಬೇಕು. ಫ್ಯಾಂಟಾಸ್ಟಿಕ್. ನಮ್ಮ ಟ್ರೂಪ್ ಕಮಾಂಡರ್ ಪ್ರಕಾಶ್ ಕೆ ಪಾಟೀಲ್ ಅವ್ರಿಗೆ ಜೋರ್ ಚಪ್ಪಾಳೆ ಬರಲಿ. ಹಾಗೇನೆ ಇಲ್ಲಿವರೆಗೂ ಬಂದು ಸನ್ಮಾನ ತಗೊಂಡಿರುವಂತ ನಮ್ಮ ವೀರ ಯೋಧರಿಗೆ ನೀವೆಲ್ಲರೂ ಒಂದು ಬಾರಿ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರೆ ನಿಜವಾಗ್ಲೂ ಅದಕ್ಕಿಂತ ಅದ್ಭುತವಾದ ಗೌರವ ನಾವು ಸಲ್ಲಿಸಕ್ಕೆ ಸಾಧ್ಯ ಇಲ್ಲ.